ನಮಸ್ಕಾರ ಸ್ನೇಹಿತರೆ, ಸೀಕ್ರೆಟ್ ಸಬ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಂದು ನಾವು ಹೋಗುತ್ತಿರುವುದು ಒಂದು ಅಪರೂಪದ ದೇಶಕ್ಕೆ. ಆಫ್ರಿಕಾ ಖಂಡದ ಪಶ್ಚಿಮ ಭಾಗದಲ್ಲಿ ಸಹರಾ ಮರುಭೂಮಿಯ ಹೃದಯ ಭಾಗದಲ್ಲಿರುವ ಒಂದು ದೇಶ, ಅದುವೇ ಮಾರಿಟೇನಿಯಾ. ಅರಬ್ ಮತ್ತು ಆಫ್ರಿಕನ್ ಸಂಸ್ಕೃತಿಯ ಈ ಅದ್ಭುತ ಸಂಗಮ ಸ್ಥಳ ಪ್ರಕೃತಿಯ ವಿಸ್ಮಯಗಳು, ಇತಿಹಾಸದ ಪುಟಗಳು ಮತ್ತು ಬಹಳಷ್ಟು ವಿಶೇಷ ಸಂಗತಿಗಳನ್ನು ಒಳಗೊಂಡಿದೆ. ಹಾಗಿದ್ದರೆ ಬನ್ನಿ, ಇಂದು ನಾವು ಮಾರಿಟೇನಿಯಾದ 10 ಅದ್ಭುತ ಸಂಗತಿಗಳನ್ನು ತಿಳಿದುಕೊಳ್ಳೋಣ. ಫ್ಯಾಕ್ಟ್ ನಂಬರ್ 1, ಮರುಭೂಮಿ ಮತ್ತು ಅನಿಲಗಳ ದೇಶ. ಮಾರಿಟೇನಿಯಾ ವಿಶ್ವದ ಅತ್ಯಂತ ವಿರಳ ಜನಸಂಖ್ಯೆ ಹೊಂದಿರುವ ದೇಶಗಳಲ್ಲಿ ಒಂದಾಗಿದೆ. ಇಲ್ಲಿನ ಬಹುಭಾಗ ಸಹರಾ ಮರುಭೂಮಿಯಿಂದ ಆವೃತವಾಗಿದೆ. ಆದರೆ ಈ ಮರುಭೂಮಿಯ ಅಡಿಯಲ್ಲಿ ಅಪಾರ ಸಂಪತ್ತು ಸಹ ಅಡಗಿಕೊಂಡಿದೆ. ಇಲ್ಲಿ ಕಬ್ಬಿಣದ ಅದಿರು, ತಾಮ್ರ ಮತ್ತು ಈಗ ನೈಸರ್ಗಿಕ ಅನಿಲದ ದೊಡ್ಡ ನಿಕ್ಷೇಪಗಳು ಸಹ ದೊರೆಯುತ್ತಾ ಬಂದಿವೆ. 2018ರಲ್ಲಿ ಮಾರಿಟೇನಿಯಾ ಮತ್ತು ಸೆನೆಗಲ್ ದೇಶಗಳು ಜಂಟಿಯಾಗಿ ಗ್ರ್ಯಾಂಡ್ ಟಾರ್ಟ್ಯೂ ಎಂಬ ಬೃಹತ್ ಅನಿಲ ನಿಕ್ಷೇಪವನ್ನು ಅಭಿವೃದ್ಧಿಪಡಿಸಲು ಒಪ್ಪಂದ ಮಾಡಿಕೊಂಡವು. ಇದು ಪಶ್ಚಿಮ ಆಫ್ರಿಕಾದಲ್ಲೇ ಅತಿ ದೊಡ್ಡ ಅನಿಲ ನಿಕ್ಷೇಪವಾಗಿದ್ದು, ವರ್ಷಕ್ಕೆ 2.5 ಮಿಲಿಯನ್ ಟನ್ ದ್ರವೀಕೃತ ಅನಿಲವನ್ನು ಉತ್ಪಾದಿಸುವ ಗುರಿಗಳನ್ನು ಇವರು ಹಾಕಿಕೊಂಡಿದ್ದಾರೆ. ಪ್ರಪಂಚದ ಅತಿ ಉದ್ದವಾದ ರೈಲು ಮಾರ್ಗಗಳಲ್ಲಿ ಒಂದು ಇಲ್ಲಿದೆ. 2.5 ಕಿಲೋಮೀಟರ್ ಉದ್ದದ ಮರುಭೂಮಿ ರೈಲು ಪ್ರತಿದಿನ 704 ಕಿಲೋಮೀಟರ್ ದೂರವನ್ನು ಪ್ರಯಾಣಿಸುತ್ತದೆ. ಫ್ಯಾಕ್ಟ್ ನಂಬರ್ 2, ಗುಲಾಮಗಿರಿಯ ದೀರ್ಘ ಇತಿಹಾಸ. ಮಾರಿಟೇನಿಯಾದ ಇತಿಹಾಸದಲ್ಲಿ ಒಂದು ಕತ್ತಲೆಯ ಅಧ್ಯಾಯವಿದೆ. 1981ರಲ್ಲಿ ಪ್ರಪಂಚದಲ್ಲೇ ಅಂತಿಮವಾಗಿ ಗುಲಾಮಗಿರಿಯನ್ನು ಕಾನೂನುಬದ್ಧವಾಗಿ ನಿಷೇಧಿಸಿದ ದೇಶ ಇದಾಗಿದೆ. 2007ರಲ್ಲಿ ಇದನ್ನು ಅಪರಾಧವೆಂದು ಘೋಷಿಸಲಾಯಿತು. ಆದರೆ 2022ರ ಯೂನಿಯನ್ನ ವರದಿಯ ಪ್ರಕಾರ ಈ ಸಮಸ್ಯೆ ಇನ್ನೂ ಸಹ ಪೂರ್ತಿಯಾಗಿ ನಿರ್ಮೂಲನೆ ಆಗೇ ಇಲ್ಲ. 2023ರ ಜಾಗತಿಕ ಗುಲಾಮಗಿರಿಯ ಸೂಚ್ಯಂಕದಲ್ಲಿ ಮಾರಿಟೇನಿಯಾ ಉತ್ತರ ಕೊರಿಯಾ ಮತ್ತು ಎರಿತ್ರಿಯಾದ ನಂತರದ ಸ್ಥಾನದಲ್ಲಿದೆ. ಸರಿಸುಮಾರು 1,49,000 ಜನರು ಆಧುನಿಕ ಗುಲಾಮಗಿರಿಯಲ್ಲಿ ಇದ್ದಾರೆ ಎಂದು ಅಂದಾಜಿಸಲಾಗಿದೆ. ಫ್ಯಾಕ್ಟ್ ನಂಬರ್ 3, ವಿಚ್ಛೇದನದ ಸಂಭ್ರಮ. ಇದೊಂದು ತುಂಬಾ ಆಶ್ಚರ್ಯಕರವಾದ ಸಂಗತಿ. ಏನಪ್ಪ ಅಂದರೆ, ಮಾರಿಟೇನಿಯಾದಲ್ಲಿ ವಿಚ್ಛೇದನವನ್ನು ದುಃಖದ ಸಮಯವಾಗಿ ನೋಡುವುದಿಲ್ಲ, ಬದಲಾಗಿ ಸಂಭ್ರಮಾಚರಣೆಯ ಅವಕಾಶ ದೊರೆಯಿತು ಎಂದು ಖುಷಿಪಟ್ಟು ನೋಡುತ್ತಾರೆ. ಮಹಿಳೆಯರು ತಮ್ಮ ಹೊಸ ಸ್ವಾತಂತ್ರ್ಯವನ್ನು ಆಚರಿಸಲು ದೊಡ್ಡ ದೊಡ್ಡ ಪಾರ್ಟಿಗಳನ್ನೇ ಆಯೋಜನೆ ಮಾಡುತ್ತಾರೆ. ಈ ಪದ್ಧತಿ ಯುವ ಪೀಳಿಗೆಯಲ್ಲೂ ಸಹ ಜನಪ್ರಿಯವಾಗಿದೆ. ಡೈವೋರ್ಸ್ ಸೆಲ್ಫಿಗಳು ಇಲ್ಲಿ ಟ್ರೆಂಡ್ ಆಗಿವೆ. ಇದು ಇಸ್ಲಾಮಿಕ್ ದೇಶವಾಗಿದ್ದರೂ ಸಹ ಈ ವಿಷಯದಲ್ಲಿ ಮಾತ್ರ ತುಂಬಾ ವಿಭಿನ್ನವಾದ ಕಲ್ಚರನ್ನು ಇದು ಒಳಗೊಂಡಿದೆ. ಫ್ಯಾಕ್ಟ್ ನಂಬರ್ 4, ಯುನೆಸ್ಕೋದ ಸಾಂಸ್ಕೃತಿಕ ಕಾಲಸೂಚಕ. ಮಾರಿಟೇನಿಯಾದ ಸಹರಾ ಮರುಭೂಮಿಯ ಹೃದಯದಲ್ಲಿ 4 ಪ್ರಾಚೀನ ಕೋಟೆಯ ನಗರಗಳಿವೆ. ಅವುಗಳೇ ಔದೇನೆ, ಚಿಂಗುಟಿ, ಟಿಚಿಟ್ ಮತ್ತು ಔಲಾತ. ಇವು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳಾಗಿವೆ. ಚಿಂಗುಟಿ ನಗರದ ಗ್ರಂಥಾಲಯಗಳಲ್ಲಿ 6,000ಕ್ಕೂ ಹೆಚ್ಚು ಅರಬಿಕ್ನ ಹಸ್ತಪ್ರತಿಗಳಿವೆ. ಇವು ಇಸ್ಲಾಂ, ಖಗೋಳಶಾಸ್ತ್ರ, ಗಣಿತ ಮತ್ತು ಕಾನೂನುಗಳನ್ನು ಹೀಗೆ ಹಲವಾರು ವಿಷಯಗಳಲ್ಲಿ ಅವುಗಳ ಮೇಲೆ ಸಂಶೋಧನೆಯನ್ನು ಒಳಗೊಂಡು ಹಸ್ತಪ್ರತಿಗಳನ್ನು ಬರೆದಿಡಲಾಗಿದೆ. ಇದು ಮಧ್ಯಯುಗದ ಕಾಲದ ಮಾನವನ ನಾಗರಿಕತೆಯ ನಿಜವಾದ ಕಾಲಸೂಚಕವಾಗಿದೆ. ಆದರೆ ಹವಾಮಾನ ಬದಲಾವಣೆಯಿಂದಾಗಿ ಉಂಟಾಗುವ ಪ್ರವಾಹಗಳು ಈ ಪ್ರಾಚೀನ ಕಟ್ಟಡಗಳಿಗೆ ಅಪಾಯಗಳನ್ನು ತಂದೊಡ್ಡಿದೆ. ಫ್ಯಾಕ್ಟ್ ನಂಬರ್ 5, ಅಸ್ಥಿರ ಪ್ರದೇಶದಲ್ಲಿ ಸ್ಥಿರತೆಯ ಬೆಟ್ಟ. ಮಾರಿಟೇನಿಯಾ ವೆಸ್ಟರ್ನ್ ಸಹರಾ, ಮಾಲಿ, ಸೆನೆಗಲ್ನಂತಹ ಅಸ್ಥಿರ ಪ್ರದೇಶಗಳಿಂದ ಸುತ್ತುವರಿದಿದೆ. ಹಿಂದೆ ಸ್ವತಃ ಸಂಘರ್ಷಗಳನ್ನು ಎದುರಿಸಿದ್ದರೂ ಸಹ ಇಂದು ಇದು ಪಶ್ಚಿಮ ಆಫ್ರಿಕಾದ ಪ್ರಮುಖ ಸ್ಥಿರತೆಯ ಸ್ತಂಭವಾಗಿ ನಿಂತಿದೆ. 2019ರಲ್ಲಿ ಮೊದಲ ಶಾಂತಿಯುತ ಅಧಿಕಾರವನ್ನು ಹಸ್ತಾಂತರ ಮಾಡಲಾಯಿತು ಮತ್ತು 2011ರಿಂದ ಇಲ್ಲಿಯವರೆಗೆ ಯಾವುದೇ ರೀತಿಯಾದಂಥ ಭಯೋತ್ಪಾದಕ ದಾಳಿಗಳು ವರದಿಯಾಗಿಲ್ಲ. ಮತ್ತು ಪಶ್ಚಿಮ ಆಫ್ರಿಕಾದಲ್ಲಿ
ಜಿಹಾದಿಸಂನ ವಿರುದ್ಧದ ಹೋರಾಟದಲ್ಲಿ ಮಾರಿಟೇನಿಯಾವನ್ನು ಪಾಶ್ಚಿಮಾತ್ಯ ದೇಶಗಳು ತಮ್ಮ ಪ್ರಮುಖ ಮಿತ್ರನಾಗಿ ಇಲ್ಲಿ ನೋಡುತ್ತವೆ. ಫ್ಯಾಕ್ಟ್ ನಂಬರ್ 6. ಪ್ರಾಚೀನ ಅಲ್ಮೊರಾವಿಡ್ ಸಾಮ್ರಾಜ್ಯದ ತೊಟ್ಟಿಲು. ಮಧ್ಯಯುಗದಲ್ಲಿ ಮಾರಿಟೇನಿಯಾ ಅಲ್ಮೊರಾವಿಡ್ ಚಳವಳಿಯ ಜನ್ಮಸ್ಥಳವಾಗಿತ್ತು. ಇದು ಇಡೀ ಪ್ರದೇಶದಲ್ಲೇ ಇಸ್ಲಾಂ ಧರ್ಮವನ್ನು ಹರಡಿತು ಮತ್ತು ಸ್ಪೇನ್ನ ಇಸ್ಲಾಮಿಕ್ ಭಾಗವನ್ನು ಸಹ ಸ್ವಲ್ಪ ಕಾಲ ನಿಯಂತ್ರಿಸಿತು. 3ನೇ ಮತ್ತು 7ನೇ ಶತಮಾನದಲ್ಲಿ ಅರಬ್ಬರು ಇಲ್ಲಿಗೆ ವಲಸೆ ಬಂದರು. 9ನೇ ಮತ್ತು 10ನೇ ಶತಮಾನದಲ್ಲಿ ಘಾನಾ ಸಾಮ್ರಾಜ್ಯವು ಇಲ್ಲಿನ ನೈಋತ್ಯ ಭಾಗದಲ್ಲಿ ತನ್ನ ರಾಜಧಾನಿಯನ್ನು ಮಾಡಿಕೊಂಡಿತ್ತು. ಈ ದೇಶದ ಹೆಸರು ಬರ್ಬರ್ ಭಾಷೆಯಿಂದ ಬಂದಿದೆ ಎಂದು ಹೇಳಲಾಗುತ್ತದೆ. ಫ್ಯಾಕ್ಟ್ ನಂಬರ್ 7. ಬ್ಯಾಂಕ್ ಡಿ ಅರ್ಗ್ವಿನ್ ಪಕ್ಷಿಗಳ ಸ್ವರ್ಗ. ಅಟ್ಲಾಂಟಿಕ್ ಕರಾವಳಿಯಲ್ಲಿರುವ ಬ್ಯಾಂಕ್ ಡಿ ಅರ್ಗ್ವಿನ್ ಈ ರಾಷ್ಟ್ರೀಯ ಉದ್ಯಾನವನವು ಅಗಾಧ ವಲಸೆ ಪಕ್ಷಿಗಳಿಗೆ ನೆಲೆಯಾಗಿದೆ. ಇದನ್ನು 1989ರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವೆಂದು ಘೋಷಿಸಿತು. ಇದು ಪಶ್ಚಿಮ ಆಫ್ರಿಕಾದ ಅತ್ಯಂತ ಪ್ರಮುಖವಾದ ಸಮುದ್ರ ಪಕ್ಷಿಗಳಿಗೆ ಆವಾಸ ಸ್ಥಾನವಾಗಿ ರೂಪುಗೊಂಡಿದೆ. ಫ್ಯಾಕ್ಟ್ ನಂಬರ್ 8. ಅತಿ ಕಡಿಮೆ ಜನಸಾಂದ್ರತೆ. ಮಾರಿಟೇನಿಯಾ ಆಫ್ರಿಕಾದಲ್ಲೇ ಅತಿ ಕಡಿಮೆ ಜನಸಂಖ್ಯೆಯನ್ನು ಮತ್ತು ಜನಸಾಂದ್ರತೆಯನ್ನು ಹೊಂದಿರುವ ದೇಶಗಳಲ್ಲಿ ಒಂದಾಗಿದೆ. ಇಲ್ಲಿನ ಜನಸಂಖ್ಯೆಯು ಸುಮಾರು 4.6 ಮಿಲಿಯನ್ ಮಾತ್ರ. ದೇಶದ ಹೆಚ್ಚಿನ ಭಾಗ ಮರುಭೂಮಿಯಾಗಿರುವುದರಿಂದ ಜನರು ಬಹುತೇಕವಾಗಿ ಸಮುದ್ರ ತೀರ ಮತ್ತು ನದಿಯ ದಂಡೆಯ ಮೇಲೆ ಇಂತಹ ಪ್ರದೇಶಗಳಲ್ಲಿ ಕೇಂದ್ರೀಕೃತರಾಗಿದ್ದಾರೆ. ಫ್ಯಾಕ್ಟ್ ನಂಬರ್ 9. ಸಾಂಸ್ಕೃತಿಕ ಸೇತುವೆ. ಮಾರಿಟೇನಿಯಾ ಉತ್ತರ ಆಫ್ರಿಕಾದ ಅರಬ್ ಬರ್ಬರ್ ಸಂಸ್ಕೃತಿ ಮತ್ತು ಸಬ್ ಸಹರಾನ್ ಆಫ್ರಿಕನ್ ಸಂಸ್ಕೃತಿಯ ನಡುವಿನ ಸೇತುವೆಯಾಗಿದೆ. ಅರೇಬಿಕ್ ಅಧಿಕೃತ ಭಾಷೆಯಾದರೂ ಸಹ ಫುಲಾ, ಸೋನಿಂಕೆ, ವೆಲೋಫ್ ಇವುಗಳು ರಾಷ್ಟ್ರೀಯ ಭಾಷೆಗಳಾಗಿವೆ. ಸಾಂಪ್ರದಾಯಿಕ ಮೋರ್ ವಾದ್ಯಗಳಾದ 4 ತಂತಿಯ ಲ್ಯೂಟ್ ಮತ್ತು ಕೆಟಲ್ ಡ್ರಮ್ಗಳು ಇಲ್ಲಿ ಜನಪ್ರಿಯ ವಾದ್ಯಗಳಾಗಿವೆ. ಫ್ಯಾಕ್ಟ್ ನಂಬರ್ 10. ರಾಷ್ಟ್ರೀಯ ಭೋಜನ ಥಿಬೌಡಿಯನ್. ಮಾರಿಟೇನಿಯಾದಲ್ಲಿ ಸಾಂಪ್ರದಾಯಿಕವಾಗಿ ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡುವ ಒಂದು ಸಂಸ್ಕೃತಿ ಇದೆ. ಅವರ ರಾಷ್ಟ್ರೀಯ ಖಾದ್ಯವೆಂದರೆ ಥಿಬೌಡಿಯನ್. ಇದು ಮೀನು ಮತ್ತು ಅನ್ನದ ಖಾದ್ಯವಾಗಿದೆ. ಇದು ಮೊರೊಕ್ಕನ್ ಮತ್ತು ಸೆನೆಗಲಿಸ್ ಪಾಕಶೈಲಿಯ ಪ್ರಭಾವವನ್ನು ಇದು ಒಳಗೊಂಡಿದೆ. ಚಿಕನ್ ಮತ್ತು ತರಕಾರಿಗಳ ಎಸ್ಸಾ ಪೌಲೆಟ್ ಮತ್ತು ಕಡಲೆಕಾಯಿಯ ಸಾಸ್ನಲ್ಲಿ ಮಾಡುವ ಮಾಫೆ ಸಹ ಇಲ್ಲಿ ಪ್ರಸಿದ್ಧಿ ಪಡೆದಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಇವುಗಳಾಗಿದ್ದವು ಮಾರಿಟೇನಿಯಾದ 10 ಅದ್ಭುತಗಳು. ಮಾರಿಟೇನಿಯಾ ಆಫ್ರಿಕಾದ ಅತ್ಯಂತ ಆಕರ್ಷಕ ಮತ್ತು ಕಡಿಮೆ ಪರಿಚಿತ ದೇಶಗಳಲ್ಲಿ ಒಂದಾಗಿದೆ. ಮರುಭೂಮಿಯ ವಿಶಾಲತೆ, ಪ್ರಾಚೀನ ಇತಿಹಾಸ, ಅನನ್ಯ ಸಂಸ್ಕೃತಿ ಮತ್ತು ಸವಾಲುಗಳನ್ನು ಈ ದೇಶ ವಿಶೇಷವಾಗಿಸಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ದೇಶದ 10 ಅದ್ಭುತಗಳನ್ನು ನಾವು ತಿಳಿದುಕೊಳ್ಳೋಣ. ನಮಸ್ಕಾರ.